ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಅನ್ಯರ ನಿಂದನೆಯನ್ನ ಸಹಿಸುವ ಶಕ್ತಿ ನಮ್ಮದಾದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ಹೇಳಿದೆ ಮಹಾಭಾರತದಲ್ಲಿ. ಆ ಒಂದು ಮಾತನ್ನ ಮನಸ್ಸಲ್ಲಿ ಇಟ್ಕೊಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ಇವತ್ತು ಮಂಗಳವಾರ, ನಿನ್ನೆ ಕೇತು ಜಯಂತಿಯ ಕುರಿತು ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ನೀಡಿದ್ದೀರಾ. ಇವತ್ತು ಯಾವೆಲ್ಲ ವಿಶೇಷ ಮಾಹಿತಿಯನ್ನ ನೀಡ್ತೀರಾ? ಯಾಕಂದ್ರೆ ಮಂಗಳವಾರ ಬಂತಂದ್ರೆ ನಾವೆಲ್ಲರಿಗೂ ಒಂಥರ ಹೆಣ್ಮಕ್ಳಿಗೆ ಅನ್ನಿಸ್ತಿರುತ್ತೆ, ಗುರುಜಿ ಏನೋ ಒಂದು ಹೊಸ ಪೂಜೆಯ ವಿಧಾನವನ್ನ ತಿಳಿಸ್ಕೊಡ್ತಾರೇನೋ ಅಂತ. ಇವತ್ತೇನು ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಅಮಾವಾಸ್ಯೆ, ಭಾಳ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ, ಎಳ್ಳಮಾವಾಸ್ಯೆ. ಈ ಎಳ್ಳಮಾವಾಸ್ಯೆ ಅಂದರೆ ಋಣವನ್ನು ತೀರಿಸ್ಕೊಳ್ಳೋದು ಅಂತ. ಎಲ್ಲಮ್ಮನಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನಾವು ಸೌದತ್ತಿ ಎಲ್ಲಮ್ಮನ ಯಾಕೆ ಕರಿತೀವಿ ಅಂದರೆ, ಎಳ್ಳು ಅಂದರೆ ಋಣವನ್ನು ತೀರಿಸಿರೋದು ಯಾರು? ಸಾಕ್ಷಾತ್ ತಾಯಿ ಋಣವನ್ನು ತೀರಿಸಿದವನು ಸಾಕ್ಷಾತ್ ಪರಶುರಾಮ ತನ್ನ ಆ ತಂದೆಯ ಮಾತನ್ನು ಯಾವ ಕಾಲಕ್ಕೂ ಎಂದಿಗೂ ಮೀರದೇ ಇರತಕ್ಕಂಥವನು, ಪಿತೃವಾಕ್ಯ ಪರಿಪಾಲನೆ ಮಾಡತಕ್ಕಂಥವನು. ಅವನು ಜಮದಗ್ನಿಯ ಮಗನಾಗಿರ್ತಕ್ಕಂಥ ಜ್ಯೇಷ್ಠ ಪುತ್ರ. ಈ ಜ್ಯೇಷ್ಠ ಶ್ರೇಷ್ಠರಾಗಿರ್ತಕ್ಕಂಥ ಪರಶುರಾಮನು ಸಾಕ್ಷಾತ್ ವಿಷ್ಣು ಅಂಶ. ಆದರೆ ಶಿವನಂಶನೇ ಹೊಂದ್ಕೊಂಡಿರ್ತಕ್ಕಂಥ ಜಮದಗ್ನಿಯ ಜೊತೆಗೆ ತಾಯಿಯ ಒಂದು ಭಾಗ್ಯವನ್ನು ಹೊಂದಿರತಕ್ಕಂಥ ಗೌರಿ ಇನ್ಯಾರೂ ಅಲ್ಲ, ಸಾಕ್ಷಾತ್ ಎಲ್ಲಮ್ಮ. ಎಲ್ಲಮ್ಮ ಅಂದರೆ ಎಲ್ಲರ ಅಮ್ಮ ಎಲ್ಲಮ್ಮ ಅಂತ. ಯಾವುದೇ ಒಂದು ಗ್ರಾಮ ದೇವತೆಯನ್ನು ತಗೊಂಡಾಗ ಎಳ್ಳ ಅಮಾವಾಸ್ಯೆ ದಿವಸ ಇಲ್ಲಿ ಬಹಳ ವಿಶೇಷ. ಇವಳಿಗೆ ಒಂದು ಸೌಭಾಗ್ಯವನ್ನು ಪರಿಪೂರ್ಣವಾಗಿ ಕರುಣಿಸ್ತಕ್ಕಂಥ ವಿಚಾರ. ಈ ಸೌಭಾಗ್ಯ ದೇವತೆಯಾಗಿರ್ತಕ್ಕಂಥವಳನ್ನ ಪೂಜೆ ಪುನಸ್ಕಾರದ ಮುಖಾಂತರವಾಗಿ ಇಲ್ಲಿ ಭಾಳ ಜನ ಭಂಡಾರ ಪೂಜೆ, ಭಂಡಾರ ಸೇವೆಯನ್ನು ಮಾಡ್ತಾರೆ. ಈ ಎಳ್ಳ ಅಮಾವಾಸ್ಯೆಯಂದು ಮಂಗಳವಾರ ಬಿದ್ದಿದೆ. ಹೆಣ್ಣು ಮಕ್ಕಳಿಗೆ ಬಳೆ, ಸೌಭಾಗ್ಯ ಅಂದರೆ ಅರ್ಶಿಣ ಕುಂಕುಮ, ಜೀವನದಲ್ಲಿರ್ತಕ್ಕಂಥ ಒಂದು ಮುಡಿಪು ಅಂದರೆ ಆ ಮುಡಿಪಾಗಿರ್ತಕ್ಕಂಥ ಹೂವುಗಳು ತಲೆ ಮೇಲೆ ಮುಡಿದು ಕಾಲ್ಗೆಜ್ಜೆ ಸಮೇತರಾಗಿ ಎಲ್ಲವೂ ದೈವ ಸಾನ್ನಿಧ್ಯದಲ್ಲಿ ಹೊಂದಿರತಕ್ಕಂಥ ನಾರಿಯ ಅಂಶ. ಅವಳೇ ಮಂಗಳ ಗೌರಿ ಅಂತ ಕರಿತೀವಿ. ಈ ಮಂಗಳ ಗೌರಿಯನ್ನು ಸ್ಮರಣೆ ಮಾಡ್ಕೊಳ್ಳೋ ಒಳ್ಳೆಯ ದಿನ. ವಿಶೇಷವಾಗಿ ಗೌರಿ ಅಂಶದಲ್ಲಿ ಬಾಲ ತ್ರಿಪುರ ಸುಂದರಿಯಲ್ಲಿ ಬಾಲ್ಯದಲ್ಲಿ ಕೂತ್ಕೊಂಡಿರ್ತಕ್ಕಂಥವಳು, ಪಾತಾಳದಲ್ಲಿ ಅಡಗಿ ಹೋಗಿರ್ತಕ್ಕಂಥ ಆ ತಲೆಯ ಗ್ರಾಮ ದೇವತೆ ಆಗಿರೋಳು, ಎಲ್ಲರ ದೇವಿಗಳ ಒಂದು ಅಂಶವಾಗಿರ್ತಕ್ಕಂಥ ಎಲ್ಲಮ್ಮ ಸಾಕ್ಷಾತ್ ಜಮದಗ್ನಿ ತನ್ನಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಅವಳಿಗೆ ಒಂದು ಕಿರು ಮೀಸೆಯೂ ಇರುತ್ತೆ. ಅಂದರೆ ಆ ಸಣ್ಣ ಭಾಗದಲ್ಲಿರ್ತಕ್ಕಂಥ ಅಂಶ ಈ ಜೀವನ ಅಂಶ. ಇನ್ಮೇಲೆ ಈ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಸೌಂದರ್ಯ ಲಹರಿಯನ್ನು ಹೇಳಬೇಕು. ಈ ಸೌಂದರ್ಯ ಲಹರಿಯನ್ನು ಹೇಳಿದಾಗ ಶಿವನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ವಿಚಾರ. ಶಿವನಿಗೆ ಸೌಂದರ್ಯ ಲಹರಿ ಅಂದರೆ ಲಕ್ಷ್ಮಿಯನ್ನು, ದೇವಿಯನ್ನು, ದುರ್ಗೆ ಅಂಶವಾಗಿರ್ತಕ್ಕಂಥ ಆ ಅಮ್ಮನನ್ನು ಅವನು ಸೌಂದರ್ಯವಾಗಿ ವರ್ಣಿಸ್ತಾ ಆ ಸೌಂದರ್ಯ ಲಹರಿಯನ್ನು ಹೇಳ್ತಾನೆ. 100 ಶ್ಲೋಕದ ಸೌಂದರ್ಯ ಲಹರಿಯಲ್ಲಿ ಅವಳಲ್ಲಿ ಹಾವಭಾವಗಳೆಲ್ಲ ಅವಳನ್ನ ವರ್ಣಿಸ್ತಾ ಹೋಗ್ತಾನೆ ಪರಮೇಶ್ವರನು. ಶಿವಾನಂದ ಲಹರಿ ಅಂದರೆ ಆ ಶಿವಾನಂದ ಲಹರಿ ಇನ್ಯಾವುದೂ ಅಲ್ಲ, ಸಾಕ್ಷಾತ್ ಪರಮೇಶ್ವರನ ಗೌರಿನೇ ಸ್ವತಃ ಹೊರಳ್ತಾಳೆ. ಎಷ್ಟು ಅಂದರೆ ಮಂದಸ್ಮಿತಾಂ ದೇವೀಂ ಸ್ವರ್ಣಮಯ ಅಂದರೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಅದಕ್ಕೋಸ್ಕರ ಆ ಶಿವಾನಂದ ಲಹರಿಯನ್ನು ಗೌರಿ ಹೊಗಳಿರೋದ್ರಿಂದ ಈ ಅಮಾವಾಸ್ಯೆಯಿಂದ ನೀವುಗಳು ಸೌಂದರ್ಯ ಲಹರಿಯ ಪ್ರತಿಯೊಂದು ಶ್ಲೋಕವನ್ನು ಪ್ರತಿದಿನ ಒಂದೊಂದು ಶ್ಲೋಕವನ್ನು ಅಧ್ಯಾಯಪೂರ್ವಕವಾಗಿ ಹೇಳಿದಾಗ ಒಂದು ಆನಂದವಾಗುತ್ತೆ. ಅದಕ್ಕೆ ಆನಂದ ಲಹರಿ, ಶಿವ ಆನಂದ ಲಹರಿ. ಶಿವಾನಂದ ಲಹರಿಯ ಸೌಂದರ್ಯ ಲಹರಿಯ 100 ಶ್ಲೋಕ, ಶಿವಾನಂದ ಲಹರಿಯನ್ನು ಯಾರು ಈ ದಿನಗಳಿಂದ ಸ್ಮರಣೆ ಮಾಡ್ಕೊತಾರೋ ನಮ್ಮ ಮನೆಯಲ್ಲಿರ್ತಕ್ಕಂಥ ಆನಂದವೆಲ್ಲ ಪರಮಾನಂದವಾಗುತ್ತೆ. ಜೀವನದ ಕಷ್ಟಗಳೆಲ್ಲ, ದುಃಖಕರವಾಗಿರ್ತಕ್ಕಂಥ ಜೀವನ ಸಂಗತಿಗಳೆಲ್ಲ ದೂರವಾಗಿ ಆನಂದವೇ ತುಂಬುತ್ತೆ. ಅದಕ್ಕೆ ನೀವುಗಳು ಇಂಥ ಒಂದು ಜಗನ್ಮಾತೆ ಕೃಪಾಕಟಾಕ್ಷಕ್ಕೆ ಈ ಎಳ್ಳ ಅಮಾವಾಸ್ಯೆಯಂದು ಅಮಾವಾಸ್ಯೆ ಶ್ರೇಷ್ಠ ದಿನಗಳಲ್ಲಿ ನೀವು ಸ್ಮರಣೆ ಮಾಡಬೇಕಾದ್ದು ಆ ಗೌರಿ, ಗಜಗೌರಿಯ ಸ್ವರೂಪ. ನೀವು ಇವತ್ತಿನ ದಿವಸ ಪೂಜೆ ವಿಧಾನಗಳು ತಿಳಿಸ್ಕೊಡ್ತೀನಿ. ನಾವುಗಳು ಎಲ್ಲಮ್ಮನ ದರ್ಶನವನ್ನು ಮಾಡಬೇಕಾದಾಗ ನಪುಂಸಕ ಗ್ರಹ, ಆ ಕಡೆ ಹೆಣ್ಣು ಅಲ್ಲ ಈ ಕಡೆ ಗಂಡು ಅಲ್ಲ, ಇಂಥವರಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಈ ಎಲ್ಲಮ್ಮ. ಅಂದರೆ ಸೌದತ್ತಿಯಲ್ಲಿ ಎಲ್ಲಮ್ಮನ ಅವಳಿಗೆ ಮುಡಿಪಾಗಿ ಎಷ್ಟೋ ಜನ ಈ ರೀತಿಯಾದ ಮಕ್ಕಳನ್ನು ಅಲ್ಲಿ ಮುಡಿಪಾಗಿರ್ತಾರೆ. ಅವರು ಅಮ್ಮ ಅಂತ ಪೂಜೆ ಮಾಡ್ತಾರೆ. ಅವರ ಜೀವನಗಳ ಪರಿವರ್ತನಾ ಸ್ವರೂಪಕ್ಕೆ ಗೆಜ್ಜೆನಾದ, ಗೆಜ್ಜೆ ಪೂಜೆ ಅಂತ ಪ್ರಾರ್ಥನೆ ಮಾಡ್ಕೊತಾರೆ.
ಅದಕ್ಕೆ ಇಂಥ ಒಂದು ಅಮಾವಾಸ್ಯೆಯಲ್ಲಿ ಭಂಡಾರ ಪೂಜೆಯನ್ನು ನೀವುಗಳು ಮನೆಯಿಂದ ಹೊರಗೆ ಹೋಗದಿ ಎಲ್ಲರೂ ಭಂಡಾರಗಳನ್ನು ತನ್ನಿ ಸಾಯಂಕಾಲದಿಂದನೇ ಪೂಜೆ ಶುರು ಮಾಡಿ ಸೌಂದರ್ಯ ಲಹರಿಯ 100 ಶ್ಲೋಕದಲ್ಲಿ ಪ್ರತಿದಿನ 1 ಶ್ಲೋಕವನ್ನು ಓದಿ ತದನಂತರ ಶಿವಾನಂದ ಲಹರಿಯನ್ನು 2ನೇ ಭಾಗಕ್ಕೆ ಓದಿ 2 ಭಾಗ ಓದಿದ ನಂತರ ಪೂರ್ತಿಯಾಗಿ ವಿಷ್ಣು ಸಹಸ್ರನಾಮದ ಸೌಖ್ಯವಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮವನ್ನು ಬೆಳಗ್ಗೆ ಜಾವ ಓದಬೇಕು. ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಅಂದರೆ ಅಣ್ಣ ತಂಗಿ ಅಂತ, ಶಿವಾನಂದ ಲಹರಿ ಸೌಂದರ್ಯ ಲಹರಿ ಅಂದರೆ ಗಂಡ ಹೆಂಡತಿ ಅಂತ. ಸಹೋದರ ಮನೋಭಾವದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ, ಸಾಯಂಕಾಲದಲ್ಲಿ ಗೃಹ ಮಚ್ಚತೆ 2 ಭಾಗದಲ್ಲಿರ್ತಕ್ಕಂಥ ಗೃಹದಲ್ಲಿ ಗೃಹಿಣಿಯಾಗಿರ್ತಕ್ಕಂಥ ಧರ್ಮಪತ್ನಿ ತಾನು ಪತಿಯ ದೇವತೆಗೆ ಪರಿಪೂರ್ಣವಾಗಿ ಸೇರಿರ್ತಕ್ಕಂಥ ಸಂಬಂಧ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಕಷ್ಟಗಳಿದೆ. ಗಂಡ ಹೆಂಡತಿ ಕುಡಿತಾ ಇರತಕ್ಕಂಥ ವಿಧಾನ ಅಂದರೆ ಹೆಣ್ಣು ಮಕ್ಕಳು ಕುಡಿತಾ ಇರತಕ್ಕಂಥ ಈ ಕಾಲದಲ್ಲಿ ಎಷ್ಟು ಅಧಂಭವಾಗಿರ್ತಕ್ಕಂಥದ್ದು, ಅಸಂಬದ್ಧವಾಗಿರ್ತಕ್ಕಂಥ ಕಲಿಯುಗ ಅಂದರೆ ಘೋರವಾಗಿರೋ ಕಲಿಯುಗ. ಇದನ್ನು ಯಾರು ತಡೆಯೋರು? ಆ ತಡೀತಕ್ಕಂಥ ಒಂದು ಕಾರ್ಯಕ್ರಮ ಇದೋ ಬಂದುಬಿಡ್ತು. ಇನ್ನು 8 ತಿಂಗಳಲ್ಲಿ ಕೇವಲ 6 ವಿಶೇಷವಾಗಿರ್ತಕ್ಕಂಥ ತಿಂಗಳಲ್ಲಿ ನಮಗೆ ಕತ್ತಲು ಕತ್ತಲು ಕತ್ತಲು, ಬರೀ ಕತ್ತಲು. ಯಾಕೆ ಈ ಕತ್ತಲು ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಕಾಂತಿಗಳು ಹೆಚ್ಚಾದಾಗ ಭೂಮಿಯ ತಾಪಮಾನಕ್ಕೆ ಹಿಡಿದೇ ಇದ್ದ ಪಕ್ಷದಲ್ಲಿ ನಮಗೆ ಸುತ್ತಲೂ ಕತ್ತಲೇ ಆಗತ್ತೆ. ಅಂದರೆ ವಿದ್ಯುತ್ತು ಇರೋದಿಲ್ಲ 4.5 ತಿಂಗಳು 6.5 ತಿಂಗಳು ವರ್ಷಾನುಗಟ್ಟಲೆ. ಆದ್ದರಿಂದ ಆ ವಿದ್ಯುತ್ ಇಲ್ಲದೇ ಇದ್ದರೆ ಫೋನ್ ಇಲ್ಲ, ಫ್ಯಾನ್ ಇಲ್ಲ, ಗಾಳಿ ಮೊದಲೇ ಇಲ್ಲ. ಜೀವನದಲ್ಲಿ ಎಲ್ಲರಿಗೂ ಏನು ಬೇಕಾಗಿದೆ? ಹಂಡೆ ಒಲೆ ಉರಿ, ಅದೇ ಲ್ಯಾಂಟಿನ್ ಲ್ಯಾಂಪು, ಅದೇ ಜೀವನದ ಪರಿವರ್ತನೆ. ಹೀಗೆ ನಮ್ಮ ಕತ್ತಲ ಜೀವನವನ್ನು ಕಾಪಾಡೋಕ್ಕೆ ಭಗವಂತನ ಒಬ್ಬನೇ ದಾರಿ. ಅದಕ್ಕೆ ನೀವು ಇವತ್ತಿನಿಂದಾನೇ ಪ್ರಾರಂಭಿಸಿ. ಅಮಾವಾಸ್ಯೆ ಮಂಗಳವಾರ ಬಿದ್ದಾಗ ಭಾಳ ಶ್ರೇಷ್ಠತೆ. ಆ ಸೌಂದರ್ಯ ಲಹರಿ ಶಿವಾನಂದ ಲಹರಿನ ಪ್ರತಿದಿನ 1 ಶ್ಲೋಕ 1 ಅಧ್ಯಾಯ, ನಾಳೆ ದಿವಸ 2ನೇ ಶ್ಲೋಕ 2ನೇ ಅಧ್ಯಾಯ, 3ನೇ ಶ್ಲೋಕ 3ನೇ ಅಧ್ಯಾಯ 3ನೇ ದಿವಸ, ಹಾಗೆ ಮುಗಿಸಿ ಪೂರ್ಣವಾಗಿ 12 ದಿವಸಗಳ ನಂತರ ತದನಂತರ 1 ಮಂಡಲ, ತದನಂತರ 12 ದಿವಸ ನಂತರ ಮತ್ತೊಂದು ಮಂಡಲ, ಮತ್ತೆ 12 ದಿವಸ ನಂತರ 1 ಮಂಡಲ. ಆ ಮಂಡಲ ಪೂಜೆ ದಿವಸ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೀವು ಅದಕ್ಕೆ ಏನು ಮಾಡಬೇಕು ಮೇಡಮ್ ಅವರು ತಿಳಿಸ್ತಾರೆ.